ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಪುಬರ್ಟಿ ಅಂದರೆ ವಯಸ್ಸಿಗೆ ಬಂದಿರುವಂಥ ಹೆಣ್ಮಕ್ಳು ಯಾವ ಥರ ಸ್ಕಿನ್ ಮತ್ತು ಹೇರ್ ಕೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಈಗ ಈಗಿನ ಜನ್ರೇಷನಲ್ಲಿ ಮಕ್ಕಳು 10 ಅಥವಾ 11ನೇ ವರ್ಷದಿಂದನೇ ಪುಬರ್ಟಿಗೆ ಬರ್ತಾರೆ. ಸೊ ಅವ್ರದ್ದು ಸ್ಕಿನ್ ಮತ್ತು ಹೇರ್ ಇದು ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡಲ್ಲಿ ಅವ್ರಿಗೆ ಹೇರ್ ಮತ್ತು ನಾವು ಸ್ಕಿನ್ ಕೇರ್ ಕೊಡೋದ್ರಿಂದ ಇದು ಅವ್ರ ಲಾಂಗ್ ಲಾಸ್ಟಿಂಗ್ ಅಂದರೆ ದೀರ್ಘಾವಧಿ ಕಾಲದವರೆಗೂ ಅವ್ರನ್ನ ಇದನ್ನು ಕಾಪಾಡ್ತಾ ಹೋಗುತ್ತೆ. ಅಂದರೆ ಬೇಗ ಏಜಿಂಗ್ ಆಗೋದು ಕೂಡ ತಡೆಯುತ್ತೆ, ಬೇಗ ಗ್ರೇ ಹೇರ್ ಕೂಡ ಬರೋದನ್ನ ತಡೆಯುತ್ತೆ. ಸೊ ಈ ಒಂದು ಪುಬರ್ಟಿ ಸ್ಟೇಜಲ್ಲಿ ನಾವು ಏನೆಲ್ಲ ಹೇರ್ ಮತ್ತು ಸ್ಕಿನ್ ಕೇರ್ ಬಗ್ಗೆ ನಾವು ಗಮನ ಕೊಡ್ಬೋದು ಅನ್ನೋದನ್ನ ತಿಳ್ಕೊತಾ ಹೋಗೋಣ. ಮೊದಲನೇದಾಗಿ ಸ್ಕಿನ್ ಕೇರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇವಾಗ ಒಂದು ಪುಬರ್ಟಿಗೆ ಬಂದಮೇಲೆ ಒಂದು 11ನೇ ದಿನದಿಂದ ನಾವು ಏನು ಮಾಡಬೇಕು ಅಂದರೆ ಒಂದು ಒಳ್ಳೆ ಇವಾಗಲೇ ಆಲ್ರೆಡಿ ನೀವು ಪೌಷ್ಟಿಕಾಂಶನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಾ. ಅದ್ರ ಜೊತೆಗೆ ನಾವು ಸ್ಕಿನ್ ಕೇರ್ ಕೂಡ ಕೊಡಬೇಕಾಗತ್ತೆ. ಸ್ಕಿನ್ ಕೇರಲ್ಲಿ ನಾವು ಮೊದಲು ಏನು ಮಾಡಬೇಕಂದ್ರೆ ಫಸ್ಟು ಒಳ್ಳೆ ಆಯಿಲ್ ಮಸಾಜ್ನ ನಾವು ಕೊಡಬೇಕಾಗತ್ತೆ. ಆಯಿಲ್ ಮಸಾಜ್ ಅಂದರೆ ನಾವು ಕೊಕೊನಟ್ ಆಯಿಲ್ ಬೇಕಾದ್ರೂ ಯೂಸ್ ಮಾಡ್ಬೋದು, ಅಥವಾ ಎಳ್ಳೆಣ್ಣೆ, ಅಥವಾ ಆಲಿವ್ ಆಯಿಲ್, ಅಥವಾ ಆರ್ಗನ್ ಆಯಿಲು. ಈ ಯಾವುದಾದ್ರೂ ಒಂದು ಆಯಿಲ್ನ ನಾವು ತಗೊಂಡು ಫಸ್ಟ್ ಮುಖಕ್ಕೆ ಒಳ್ಳೆ ಮಸಾಜ್ನ ಕೊಡಬೇಕಾಗತ್ತೆ. ಇದನ್ನು ಸ್ವಲ್ಪ ಇದಕ್ಕೆ ಕಸ್ತೂರಿ ಅರಿಶಿನ ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತೆ. ಇದರಿಂದ ಏನಾಗುತ್ತೆ, ಮುಂದೆ ಬರುವಂಥ ಒಂದು ಪಿಗ್ಮೆಂಟೇಷನ್ಸ್ ಅಥವಾ ಡಿಸ್ಕಲರೇಷನ್ಸ್ನ ನಾವು ತಡಿಬೋದು. ನಾವು ಪ್ರತಿನಿತ್ಯ ಇದನ್ನು ನಾವು ಅವ್ರಿಗೆ ರೂಢಿಸ್ತಾ ಹೋಗಬೇಕು. ಇದನ್ನು ಮಾಡೋದ್ರಿಂದ ಸ್ಕಿನ್ ಕಲರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾವು ಏನು ಮಾಡಬೇಕು, ಈ ಒಂದು ಆಯಿಲ್ನ ಒಂದು 10ರಿಂದ 15 ನಿಮಿಷ ಹಚ್ಕೊಳ್ಳೋಕ್ಕೆ ಬಿಟ್ಬಿಟ್ಟು ಇದನ್ನು ಮೈ ಕೂಡ ನಾವು ಹಚ್ಬೋದು. ಇದ್ರ ಜೊತೆಗೆ ಅಂದರೆ ನಮ್ಮ ಕಾಲಕ್ಕೆ ತಕ್ಕಂತೆ ಇವಾಗ ಅವ್ರಿಗೆ ತುಂಬ ಕೋಲ್ಡ್ ಬಾಡಿ ಅಂತಂದರೆ ಇದು ನೀವು ಕ್ಯಾಸ್ಟ್ರಲ್ ಆಯಿಲ್ ಅದನ್ನ ಯೂಸ್ ಮಾಡಬೇಡಿ, ಅಥವಾ ಹರಳೆಣ್ಣೆನ ಯೂಸ್ ಮಾಡಬೇಡಿ. ಇದ್ರ ಬದಲು ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆನ ಕೂಡ ನಾವು ಯೂಸ್ ಮಾಡ್ಬೋದು. ನೀವು ಯಾವುದೇ ಆಯಿಲ್ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕಿ ಮುಖಕ್ಕೆ ಮತ್ತು ಮೈಗೆ ಪೂರ್ತಿ ನಾವು ಮಾಲಿಷ್ ಮಾಡಬೇಕಾಗತ್ತೆ. ಮಾಲಿಷ್ ಮಾಡಿದಾಗ ಸ್ಕಿನ್ ತುಂಬ ಗ್ಲೋ ಬರುತ್ತೆ. ಮತ್ತು ಅವ್ರಿಗೇನು ಮಕ್ಕಳೆಲ್ಲ ಆಚೆಗೆ ಆಡ್ಕೊಂಡು ಬಂದಿರ್ತಾರೆ, ಟ್ಯಾನಿಂಗ್ ಆಗಿರುತ್ತೆ, ಆ ಟ್ಯಾನಿಂಗ್ ಎಲ್ಲ ಹೋಗುತ್ತೆ, ಡರ್ಟ್ ಹೋಗುತ್ತೆ, ಮತ್ತು ಡೆಡ್ ಸ್ಕಿನ್ಸ್ ಮತ್ತು ಡೆಡ್ ಸೆಲ್ಸ್ ಎಲ್ಲ ಅದು ರಿಮೂವ್ ಆಗಿ ಸ್ಕಿನ್ ಒಳ್ಳೆ ಗ್ಲೋ ಕೊಡುತ್ತೆ. ಆಯಿತು, ಇವಾಗ ಆಯಿಲಿಂಗ್ ಮಾಡಿದ್ರಿ. ನೆಕ್ಸ್ಟ್ ಪಾರ್ಟ್ ಬಂದು ಇದನ್ನು ತೆಗೆಯೋದು ಹೇಗೆ. ಇದಕ್ಕಾಗಿ ಇವತ್ತು ಬಾತಿಂಗ್ ಪೌಡರ್ನ ನಾನು ಹೇಳ್ತೀನಿ. ಇದಕ್ಕಾಗಿ ನೀವು ಒಂದು ಮನೇಲೇ ಅಥವಾ ಇಲ್ಲ ನೀವು ಮಿಲ್ಗೆ ಹೋಗೋಂಗಿದ್ರೆ ಮಿಲ್ಲಲ್ಲೇ, ಫ್ಲೋರ್ ಮಿಲ್ಲಲ್ಲಿ ನೀವು ಇದನ್ನು ಮಾಡಿಸ್ಬೋದು. ಹೇಗೆ ಅಂದರೆ ಒಂದು ಅಳತೆ ಇಟ್ಕೊಳ್ಳಿ. ಒಂದು ಬೌಲ್ ಅಷ್ಟು ಕಡಲೆ ಕಾಳು ತೊಗೊಳ್ಬೇಕಾಗತ್ತೆ. ಮತ್ತು ಚಿಕ್ ಪೀಸ್ ಅಂತಂದರೆ ಕಾಬೂಲ್ ಕಡಲೆ ಅಂತ ಹೇಳ್ತಾರೆ, ಅದು ಒಂದು ಬೌಲು. ಹೆಸರು ಕಾಳು ಒಂದು ಬೌಲ್ ತೊಗೋಬೇಕಾಗುತ್ತೆ. ಮತ್ತು ಮಸೂರ್ ದಾಲ್ ಅಂತ ಹೇಳ್ತಾರೆ, ಅಂದರೆ ಕೆಂಪು ಕಲರ್ ಬೇಳೆ ಇರುತ್ತೆ, ಆ ಒಂದು ಬೇಳೆನ ಒಂದು ಬೌಲ್ ತೊಗೊಳ್ಬೇಕಾಗತ್ತೆ. ಮತ್ತು ಉದ್ದಿನಬೇಳೆ, ಇದು ಕರಿ ಉದ್ದಿನಬೇಳೆ ಆದರೂ ಪರವಾಗಿಲ್ಲ, ಇಲ್ಲ ಪಾಲಿಶ್ ಆಗಿರೋ ಗೋಲ್ ಉದ್ದಿನಬೇಳೆ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಸೇಮ್ ಅಳತೆ ಪ್ರಮಾಣದಲ್ಲಿ ನಾವು ತೊಗೋಬೇಕಾಗತ್ತೆ. ಇದ್ರ ಜೊತೆಗೆ 2-3 ಸ್ಪೂನು ಇದಕ್ಕೆ ಗಸಗಸೆಯನ್ನು ಆ್ಯಡ್ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಅರ್ಧ, ಅಂದರೆ ಆ ಬೌಲ್ ಏನು ತೊಗೊಂಡಿರ್ತೀರ ಅದೇ ಬೌಲಲ್ಲಿ ಅರ್ಧ ಆಲ್ಮಂಡ್ಸ್ ಅಂದರೆ ಬಾದಾಮಿ ಬೀಜವನ್ನು ತೊಗೋಬೇಕಾಗತ್ತೆ. ಮತ್ತು ಇದಕ್ಕೆ ಕಸ್ತೂರಿ ಅರಿಶಿನ ತೊಗೋಬೇಕಾಗತ್ತೆ. ಮತ್ತು ನಮ್ಮ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಗಳಲ್ಲಿ ಲಾವಂಚ ಅಂತ ಸಿಗುತ್ತೆ. ಈ ಒಂದು ಲಾವಂಚವನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ, ಇದಕ್ಕೆ ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಅಥವಾ ಲಿಕೋರೈಸ್ ಅಂತ ಹೇಳ್ತಾರೆ, ಇದನ್ನು ಕೂಡ ನಾವು ಸ್ವಲ್ಪ ಕುಟ್ಟಿ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಮತ್ತು ಇದಕ್ಕೆ ಅಳಲೆಕಾಯಿ ಅಂತ ಸಿಗುತ್ತೆ ಗ್ರಂಥಿ ಅಂಗಡಿಗಳಲ್ಲಿ, ಇದನ್ನು ಕೂಡ ನಾವು ಸ್ವಲ್ಪ ಕುಟ್ಟಿ ಈ ಒಂದು ಮಿಕ್ಸ್ಚರ್ಗೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಗ್ರಂಥಿ ಅಂಗಡಿಗಳಲ್ಲಿ ಬಜೆ ಅಂತ ಕೂಡ ಸಿಗುತ್ತೆ, ಈ ಬಜೆನ ಕೂಡ ಒಂದು ಹಿಡಿಯಷ್ಟು ಇದಕ್ಕೆ ಮಿಕ್ಸ್ ಮಾಡಿ, ಮತ್ತು ಕಸ್ತೂರಿ ಅರಿಶಿನ ಮತ್ತು ವೈಲ್ಡ್ ಟರ್ಮರಿಕ್ ಅಂತ ಕೂಡ ಹೇಳ್ತಾರೆ, ಈ ಎಲ್ಲ ಮಿಕ್ಸ್ಚರ್ನು ನಾವು ಮಿಕ್ಸ್ ಮಾಡಿ ಒಂದು ಮಿಲ್ ಕೊಡ್ಬೋದು. ಇಲ್ಲಾಂದರೆ ಮನೇಲೇ ಮಿಕ್ಸಿ ಇದ್ದರೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಒಂದು ಪೌಡ್ರನ್ನ ನಾವು ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾವು ಈ ಸ್ಕಿನ್ಗೆ, ಅಂದರೆ ನೀವು ಎಣ್ಣೆ ಏನು ಹಚ್ಚಿರ್ತೀರ ಅದ್ರ ಮೇಲೆ ಇದನ್ನು ಒಂದು ಸ್ವಲ್ಪ ಲೇಪನ ಮಾಡಿ, ಅಥವಾ ಹಾಲಲ್ಲಿ ಅಥವಾ ಮೊಸರಲ್ಲಿ ಈ ಒಂದು ಮಿಕ್ಸ್ಚರ್ನ ಮೈಗೆಲ್ಲ ಹಚ್ಚಿ ನಿಯಮಿತವಾಗಿ ಸ್ನಾನ ಮಾಡೋದ್ರಿಂದ ಸ್ಕಿನ್ ಒಳ್ಳೆ ಗ್ಲೋ ಕೂಡ ಬರುತ್ತೆ. ಇದು ನಿಮ್ಮದು 2-3 ಟೋನ್ ಕೂಡ ಸ್ಕಿನ್ನನ್ನು ಲೈಟನ್ ಮಾಡುತ್ತೆ. ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.